ರೈತ ಬಂದವರಿಗೆ ಸೊ ನೋಡ್ಬೋದು ಬೈಕ್ ಟ್ರಾಲಿ ರೆಡಿ ಆಗಿದೆ. ಸೊ 4 ಫೀಟ್ ಅಗಲ ಇದೆ, 6 ಫೀಟ್ ಉದ್ದ ಇದೆ. ಸೊ MRF ಟೈರ್ನ ಅಳವಡಿಸಿದ್ದೀವಿ. ಸೊ 5 ಕ್ವಿಂಟಲ್ ಕೆಪಾಸಿಟಿನ ಇದು ಹೊಂದಿರುತ್ತೆ. ನೋಡ್ಬೋದು ಬೈಕ್ ಟ್ರಾಲಿ ಎಲ್ಲ ರೆಡಿಯಾಗಿದೆ. ಸೊ ಸಿಸ್ಟಮ್ ಬಂದುಬಿಟ್ಟು 4 ಫೀಟ್ ಅಗಲ, 6 ಫೀಟ್ ಉದ್ದ. ಸೊ ಆಯಿಲ್ ಬ್ರೇಕ್ ಕೂಡ ಇರುತ್ತೆ. ಸೊ ಕಸ್ಟಮರ್ ಕೂಡ ಬಂದಿದ್ದಾರೆ, ಮಾತಾಡ್ಸೋಣ. ಸರ್ ನಮಸ್ಕಾರ ರೀ ಸರ್. ಸರ್ ತಮ್ಮ ಹೆಸರು ಸರ್? ಹೆಸರು ಮಲ್ಲು ಅಂತ ಸರ್. ಹಾಂ ಸರ್. ನಮ್ಮ ಮುಧೋಳ ತಾಲೂಕು ಕಿಲಾವಸ್ಪಟ್ಟಿ ಊರು. ಹಾಂ ಸರ್. ಜಿಲ್ಲಾ ಸರ್? ಜಿಲ್ಲಾ ಬಾಗಲಕೋಟೆ ಜಿಲ್ಲಾ ಬಾಗಲಕೋಟೆ ಸರ್. ತಮ್ಮ ಯಾವುದಕ್ಕಾಗಿ ಯೂಸ್ ಮಾಡ್ತಿದ್ರಿ ಸರ್ ಇದನ್ನು? ಸರ್ ಇದನ್ನು ಇಂಪಾರ್ಟೆಂಟ್ ಹೇಳ್ಬೇಕಾದ್ರೆ ಲೇಬರ್ ಸಲುವಾಗಿ ಮಾಡಿಸಿದ್ವಿ ಸರ್. ಲೇಬರ್ ಸಲುವಾಗಿ ಮಾಡಿಸಿದ್ದೀರಿ. ಸೊ ಹೊಲಕ್ಕೆ ಲೇಬರ್ನ ಕರ್ಕೊಂಡು ಹೋಗ್ಲಾಕ, ಮೇವು ತರ್ಲಾಕ, ವ್ಯಾಪಾರಸ್ಥರು ಇದ್ದೀವಿ ಸರ್. ಮಾಲ್ ತರಕದ ಅನುಕೂಲ ಆಗದಂತೆ ಎರಡಕ್ಕೂ ನೀವು ಎಲ್ಲ ಕೆಲಸಕ್ಕೆ ಅನುಕೂಲ ಆಗಲಿ ಅಂತ ಮಾಡಿಸಿರಿ. ಸೊ ರೈತರಿಗೆ ಮಾತ್ರ ಭಾಳ ಅನುಕೂಲ ಐತಿ. ಭಾಳ ಅನುಕೂಲ ಐತಿ. ಏನ್ರ ನಿಮ್ಗೆ ಹೊಡೆತ್ನ್ಯಾಗ ಏನರ ಸಮಸ್ಯೆ ಆಗದ? ಏನಿಲ್ಲ ಸರ್, ಸ್ವಲ್ಪ ಒಂದು 5-10 ಮಿನಿಟ್ ಸ್ವಲ್ಪ ಯಾರಿಗಾದ್ರೂ ಆಗೋದ್ರಿ ಕಲಿಬೇಕು ಸರ್. ಇವಾಗ ಎಲ್ಲ ಸಿಸ್ಟಮ್ ರೆಡಿ ಆಗ್ಯದ ಸರ್. ಹೈಡ್ರಾಲಿಕ್ ಸಿಸ್ಟಮ್ ಕೂಡ ರೆಡಿ ಆಗ್ಯದ. ಒಳ್ಳೆ ಆಯಿಲ್ ಬ್ರೇಕ್ ಕೂಡ ಇದೆ. ಸೊ ಆಯಿಲ್ ಬ್ರೇಕ್ ಹೆಂಗೆ ಅನ್ಸುತ್ತೆ ಸರ್ ತಮಗೆ? ಏನು ಬೈಕಿನ ಲೆಕ್ಕ ಆಗುತ್ತೋ, ಏನು ಜಾಸ್ತಿ ಸ್ಪೀಡ್ ಹೋದ್ರು ಕಂಟ್ರೋಲ್ ಮಾಡ್ಬೋದು, ಏನು ಪಟಕನ ಹತ್ತತ್ತು ಕಂಟ್ರೋಲ್ ಆಗುತ್ತೆ, ಲೋಡು ತೊಗೊಳುತ್ತೆ. ಈಗ ಗಾಡಿ ಐತಲ್ರಿ, ಬ್ರೇಕ್ ಹಚ್ಚಿದ ತಕ್ಷಣ ಟಕ್ಕಂತ ನಿಂದಿರುತ್ತೆ, ಏನು ಸ್ವಲ್ಪ ದೂರ ನಿಂದಿರುತ್ತೆ. ಎಮರ್ಜೆನ್ಸಿ ಅದ. ನಿಮ್ದೇನು ಮುಂದಲ್ ಬ್ರೇಕ್ ಹಿಡಿದ ಅವಶ್ಯಕತೆ ಇಲ್ಲ, ಅಷ್ಟೊಂದು ಅವಶ್ಯ ಇಲ್ಲ, ಕಂಟ್ರೋಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಹೈಡ್ರಾಲಿಕ್ ಕೂಡ ಮಾಡಿಸಿದಿರಿ ನೀವು. ಸೊ ಹೈಡ್ರಾಲಿಕ್ ಒಂದು ಸ್ವಲ್ಪ ಮುಂದೆ ಹಿಂದ್ಗಡೆ ಹೋಗಿ ತೋರಿಸ್ರಿ. ರಿವರ್ಸ್ ಫಾರ್ವರ್ಡ್ ಕೂಡ ಹೋಗುತ್ತೆ. ಸೊ ಕಸ್ಟಮರ್ ಫಾರ್ವರ್ಡ್ ಹಾಗೂ ರಿವರ್ಸ್ ಕೂಡ ಹೋಗ್ತಾರೆ, ನೋಡ್ಬೋದು. ಸೊ ಇವಾಗ ಫಾರ್ವರ್ಡ್ ಇದೆ. ಸೊ ರಿವರ್ಸ್ ಕೂಡ ಬರ್ತಾರೆ. ಸರ್ ಬಾಗಲಕೋಟೆ ಜಿಲ್ಲೆಯವರು, ಮುಧೋಳ ತಾಲೂಕಿನವರು. ಸೊ ರಿವರ್ಸ್ ಕೂಡ ಹೋಗುತ್ತೆ. ಕಿಲಾವಸ್ಕೋಟೆ ಅಂತ ಊರ ಹೆಸರು ಸರ್ದು. ಯಾರಾದರೂ ಲೋಕಲ್ ಕಸ್ಟಮರ್ ಇದ್ದರೆ ಹೋಗಿ ನೋಡಿಕೊಂಡು ನೀವು ಕೂಡ ಈ ಥರ ಮಾಡಿಸ್ಬೋದು. ಸೊ ಹೈಡ್ರಾಲಿಕ್ ಸಿಸ್ಟಮ್ ಕೂಡ ಇದೆ. ಸೊ ಹೈಡ್ರಾಲಿಕ್ ಮಾಡಿರಿ ಸರ್. ಇವಾಗ ನ್ಯೂಟ್ರಲ್ ಮಾಡಿಬಿಟ್ಟು ಫ್ರಂಟಲ್ಲೇ ಹಾಕಿ ಬ್ಯಾಕ್ ಅದು ಹಿಂದೆ ಒತ್ತಿರಿ ಸರ್. ಹಾಂ ಅದು ಒತ್ತಿರಿ. ಹಾಂ 2-3 ಗೇರ್ ಹಾಕ್ರಿ. 1 2 3. ಹಾಂ ಮುಂದೆ ಒತ್ಬೇಕು ಸರ್, ಮುಂದೆ ಒತ್ಬೇಕು ರೀ. ಗೇರ್ ಬಿದ್ದಿಲ್ಲ ಸರ್, ಗೇರ್ ಬಿದ್ದಿಲ್ಲ ರೀ ಗಾಡಿ ಗೇರ್ ಬಿದ್ದಿಲ್ಲ ರೀ ನಿಮ್ಮ ಗಾಡಿ. ಹಾಂ ಇವಾಗ ಬಿದ್ದು ನೋಡಿರಿ, ಮುಂದೆ ಮಾಡಿರಿ. ಹಾಂ ಸೊ ಹೈಡ್ರಾಲಿಕ್ ಕೂಡ ಆಗುತ್ತೆ, ನೋಡ್ಬೋದು. ಹೈಡ್ರಾಲಿಕ್ ಆಗ್ತಾ ಇದೆ. ಸೊ ಒಂದು 4 ಫೀಟ್ ಸಿಲಿಂಡರ್ ಬರುತ್ತೆ, ಎಷ್ಟು ಬೇಕಷ್ಟು ಅಪ್ ಮಾಡ್ಬೋದು. ಸೊ ಅಪ್ ಡೌನ್ ಕೂಡ ಆಗುತ್ತೆ. ಗಾಡಿ ಬಂದ್ ಮಾಡಿರಿ. ಹ್ಞೂ ರೀ, ಮುಂದೆ ಹೋಗ್ರಿ. ಬರೋದಿಲ್ಲ, ಮುಂದೆ ಹೋಗಿ ಬರೋದು ಬಿಡ್ರಿ. ಸೊ ನೋಡ್ಬೋದು 3 ಕಡೆಯಿಂದ ಡೋರ್ ಓಪನ್ ಆಗುತ್ತೆ. ಸೊ ಇಷ್ಟೊಂದು ನಿಮಗೆ ಅಪ್ ಆಗುತ್ತೆ ಆರಾಮಾಗಿ, ಇದಕ್ಕಿಂತ ಹೆಚ್ಚಿನ ಅಪ್ ಆಗುತ್ತೆ. ಸೊ ನೀವು ಆರಾಮಾಗಿ ಅಪ್ ಮಾಡ್ಕೋಬೋದು, ನೋಡ್ಕೋಬೋದು. MRF ಟೈರ್ನ ಅಳವಡಿಸಿದ್ದೀವಿ. ಹಿಂದೆ ಬ್ಯಾಕ್ ಮಾಡಿರಿ ಸರ್, ಡೌನ್ ಮಾಡಿರಿ, ಅದನ್ನು ಲಿವರ್ ಹಿಂದೆ ಒತ್ತಿರಿ. ಹಾಂ ನೋಡ್ಬೋದು ಸಿಲಿಂಡರ್ ಹಿಡಿತಾ ಇದೆ. ಯಾರಾದರೂ ಕಸ್ಟಮರ್ ಹೈಡ್ರಾಲಿಕ್ ಕೂಡ ಮಾಡಿಸ್ಕೋಬೋದು. ಸೊ ಈ ಥರ ನಾವು ಮಾಡಿಕೊಡ್ತೀವಿ. ಹೋರಿ ಮುಂದೆ. ಸೊ ಆರಾಮಾಗಿ ರೈತರು ಆರಾಮಾಗಿ ಯೂಸಸ್ ಮಾಡ್ಬೋದು. ಸಣ್ಣ ಪುಟ್ಟ ರೈತರಾಗಲಿ, ದೊಡ್ಡ ರೈತರಾಗಲಿ ಆರಾಮಾಗಿ ಯೂಸಸ್ ಮಾಡ್ಬೋದು. ನೋಡ್ಬೋದು ಅತಿ ಕಡಿಮೆ ಖರ್ಚಿನಲ್ಲಿ ಇದು ರೆಡಿ ಆಗುತ್ತೆ. ಸೊ ಟ್ಯಾಕ್ಟ್ರನ್ನ ಖರೀದಿ ಮಾಡ್ಬೇಕಾದ್ರೆ ಸುಮಾರು ಒಂದು 4-5 ಲಕ್ಷ ರೂಪಾಯಿ ಅದಕ್ಕೆ ಬೇಕು. ಸೊ ಟ್ರೋಲಿನ ಸುಮಾರು ಒಂದು 7 ಲಕ್ಷ ಚಿಲ್ಲರ ಇದೆ ಇವಾಗ ದೊಡ್ಡ ಟ್ಯಾಕ್ಟ್ರದು, ಅತಿ ಕಡಿಮೆ ರೇಟಲ್ಲಿ. ಸೊ ಈ ಥರ ಸಣ್ಣ ಪುಟ್ಟ ರೈತರು ಯೂಸಲ್ಲಾಗಿ ಯೂಸ್ ಮಾಡ್ಬೋದು. ನೋಡ್ಬೋದು ಸೂಪರ್ ಸೆಂಟ್ ಪೇಂಟ್ನ ನಾವು ಅಳವಡಿಸಿದ್ದೀವಿ. ಸೊ ಬ್ಯಾಕ್ ಕೂಡ ಬರುತ್ತೆ, ರಿವರ್ಸ್ ಕೂಡ ಹೋಗುತ್ತೆ, ಫಾರ್ವರ್ಡ್ ಕೂಡ ಹೋಗುತ್ತೆ. ಆಯಿಲ್ ಬ್ರೇಕ್ ಕೂಡ ಕಂಡೀಷನ್ ಇದೆ.